ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪಾವನಿ, ಪಾವನಿ, ಲಕ್ಷ್ಮಿನ ಕರ್ಕೊಂಡು ಹೋಗು. ಲಕ್ಕಿ ಬಾ, ಸೀರೆ ಕೊಡ್ತೀನಿ. ಲಕ್ಕಿ, ನನಗೂ ಅರ್ಥ ಆಗತ್ತೆ. ನಾನು ಈ ಮನೆಗೆ ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಾಗ ಒಂಟಿ ಅಂತ ಫೀಲ್ ಮಾಡ್ಕೊಂಡಿದ್ದೆ. ಆದರೆ ನಿನ್ನ ಸಂಕಟನೇ ಬೇರೆ. ಅದನ್ನು ಕಂಪೇರ್ ಸಹ ಮಾಡ್ಕೊಳಕ್ಕಾಗಲ್ಲ. ಈಗ ತಾತ ಬಂದು ರೆಸ್ಟ್ ಮಾಡ್ತಾರೆ, ನಾವು ಹೋಗೋಣ. ಹೋಗಮ್ಮ. ನಿಮಗೆ ಮದುವೆ ಇಷ್ಟ ಇಲ್ಲ ಅಂತ ನೀವು ನಂಗೆ ಮೊದಲೇ ಯಾಕೆ ಹೇಳಲಿಲ್ಲ? ಹೇಳಿದ್ದನ್ನ ಯಾರು ತಾನೇ ಕೇಳಿಸ್ಕೊಂಡ್ರಿ? ನಾನು ನಿಮ್ಮ ಹತ್ರನೂ ಹೇಳಿದ್ನಲ್ಲ. ನಾನು ಪ್ರೀತಿಸ್ತಾ ಇರೋದು PhD ಎಜುಕೇಶನ್. ಅದಕ್ಕೆ ನನಗೆ ಮದುವೆ ಬೇಡ ಅಂತ ಹೇಳಿದೆ. ಎಂಗೇಜ್ಮೆಂಟ್ ಟೈಮಲ್ಲಿ ಮನೆ ಬಿಟ್ಟು ಹೋಗೋಣ ಅನ್ಕೊಂಡೆ, ಅದು ಆಗ್ಲಿಲ್ಲ. ಎಲ್ಲಿ ಹೋಗ್ತಿದ್ಯಾ ನೀನು? ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಮುಂಬೈಗೆ ಫ್ಲೈಟ್ ತಗೊಂಡು ಕ್ಯಾನ್ಸಲ್ ಆಗಿದೆ ಕಣೆ. ನನಗೆ ಮದುವೆ ಬೇಡ. ಮತ್ ಬಾರಿ ಬೇಗ, ಟೈಮ್ ಆಯ್ತು. ಲಂಡನ್ಗೆ ಹೋಗಿ PhD ಮಾಡ್ಬೇಕು ಅಂತ ಕನ್ಸ್ ಕಟ್ಕೊಂಡಿರೋಳ್ ರೆಕ್ಕೆ ಮುರಿದು ಈ ಲಕ್ಷ್ಮೀಪುರದಲ್ಲಿ ತಂದು ಕೂರಿಸ್ಬಿಟ್ರಿ. ಮದ್ವೆ ಆದ್ಮೇಲೂ ಈ ಲೈಫ್ ಬೇಡ ಅಂತ ಸಾಯೋಕ್ ಹೊರಟಿದ್ದೆ. ಆದ್ರೆ ಲಕ್ಷ್ಮಿ ತಡೆದ್ ಬಿಟ್ಲು. ಚಂದ್ರಿ, ಅಲ್ಲಿ ಈಲಿ ಪಾಷಾಣ ಇಡು ಅಂತ ಹೇಳಿದ್ದೆ. ನನ್ನ ಕನಸೇ ಮಣ್ಣಾಯ್ತು ಅಂದ್ಮೇಲೆ ನಾನು ಬದುಕಿದ್ದು ಏನ್ ಪ್ರಯೋಜನ? ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಇದನ್ನ ಹುಡುಕ್ತಿದ್ದೀರಾ ಅದಕ್ಕೆ? ಡೋಂಟ್ ವರಿ, ನಿಮ್ ಫ್ಯಾಮಿಲಿಗೆ ನನ್ನಿಂದ ಯಾವ ತೊಂದ್ರೆನೂ ಆಗಲ್ಲ. ಅಮೃತ ಅವ್ರೆ, ಪ್ಲೀಸ್. ಏನೇನೋ ಮಾತಾಡ್ಬಿಟ್ಟು ಮದುವೆ ಆದ್ಮೇಲೆ ನೀವು ನನ್ನ ಜೊತೆ ಖುಷಿಯಾಗಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೋಡಿ, ಇದು ನಿಮ್ ಬಗ್ಗೆ ಅಲ್ಲ. ನಿಮ್ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ. ಇನ್ಫ್ಯಾಕ್ಟ್ ಯಾವ ಎಮೋಷನ್ಸು ಇಲ್ಲ. ಮತ್ತೆ ಮೊನ್ನೆ ನಾನು ನಿಮ್ಗೆ ಸೀರೆ ಕೊಡಿಸಿದಾಗ ಇಷ್ಟ ಆಯ್ತು ಅಂತ ಹೇಳಿದ್ರಿ. ಅದು ಒಬ್ರು ಇನ್ನೊಬ್ರಿಗೆ ಕೊಡೋ ಗೌರವ. ಆ ಜಾಗದಲ್ಲಿ ಯಾರೇ ಇದ್ರು ನಾನು ಹಾಗೆ ನಡ್ಕೊಳ್ತಾ ಇದ್ದೆ. ದಯವಿಟ್ಟು ನನ್ನ ಪಾಡಿಗೆ ನನಗೆ ಬಿಟ್ಬಿಡಿ. ಈ ವಿಷಯನ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೇನೆ ಕೋಪ ಬರ್ತಾ ಇದೆ. ನನ್ನ ಲೈಫ್ ಹಾಳಾಗೋದ್ರೂ ಪರವಾಗಿಲ್ಲ, ಆದಿ ಲೈಫ್ ಚೆನ್ನಾಗಿರ್ಲಿ ಅನ್ಕೊಂಡೆ. ಆದ್ರೆ ಆದಿ ಲೈಫು ಹೀಗಾಗೋಯ್ತು. ಇದೆಲ್ಲ ಆಗಿದ್ದಕ್ಕೂ ನಮ್ಮಿಬ್ರು ಮದ್ವೆನೇ ಕಾರಣ. ನಾನು ಒಪ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ಇನ್ಮೇಲೆ ನಾವ್ 4 ಜನ ಯಾವತ್ತೂ ನೆಮ್ಮದಿಯಾಗಿರಲ್ಲ. ಅಮೃತ ಅವ್ರೆ, ಪ್ಲೀಸ್ ಇವಾಗೇನು ಮಾತಾಡ್ಬೇಡಿ. ಬಾಬಾ, ಮದ್ವೆ ಮನೆ ಓಡಾಟ ಅಂದ್ರೆ ಸುಮ್ಮನೆನಾ? ಬೆನ್ನು ನೆಲಕ್ಕೆ ತಾಕಿದ್ರೆ ಸಾಕು ಅನ್ನಿಸ್ಬಿಟ್ಟಿದೆ. ಓ ದೇವ್ರೇ. ಮದ್ವೆಗೆ ಮನೆ ಬೇರೆ ಹೇಗೆಗೋ ಆಗ್ಬಿಟ್ಟಿದೆ. ಬೆಳಿಗ್ಗೆ ಇದೆಲ್ಲ ಕ್ಲೀನ್ ಮಾಡಬೇಕು. ಲಕ್ಷ್ಮಿ ಬೇರೆ ಇಲ್ಲ. ಈ ಮೇಘ ನಾನು ಹೇಳಿದ ಮಾತೇ ಕೇಳಲ್ಲ. ರೀ, ಮಲಗಿದ್ರಾ? ಎಚ್ಚರನೇ ಇದ್ದೀರಾ? ಮಾತಾಡ್ತಾನೆ ಇಲ್ಲ ರೀ. ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ದೀರಾ ರೀ? ನಿಮ್ಮನ್ನೇ ಕೇಳ್ತಿರೋದು. ಈಗ ನಿನ್ ಮನ್ಸಿಗೆ ನೆಮ್ಮದಿ ಸಿಕ್ಕಿರ್ಬೇಕಲ್ವಾ? ಅಂದ್ರೆ ಲಕ್ಷ್ಮಿನ ಈ ಮನೆಯಿಂದ ಕಳಿಸಿದ್ಯಲ್ಲ, ಈಗ ನಿನಗೆ ಸಮಾಧಾನ ಸಿಕ್ಕಿರ್ಬೇಕು ಅಲ್ವಾ? ಏನ್ರಿ ನಿಮ್ಮ ಮಾತಿನ ಅರ್ಥ? ಅಲ್ವೇ, ಒಂದು ದಿನಕ್ಕೂ ಆ ಮಗು ಜೊತೆ ಮಮತೆಯಿಂದ ಮಾತಾಡಲಿಲ್ಲ.
ಆ ಮಗು ಎಲ್ಲ ಕೆಲಸ ಮಾಡ್ತಾ ಇತ್ತು. ಒಂದು ದಿನಕ್ಕೂ ನನಗೆ ಇಂಥದ್ದು ಬೇಕು ಇಂಥದ್ದು ಬೇಡ ಅಂತ ಹೇಳಲೇ ಇಲ್ಲ. ಪರೀಕ್ಷೆ ಪಾಸ್ ಮಾಡಿ ಮುಂದೆ ಓದ್ಕೋತೀನಿ ಅಂದರೆ ಅವಳು ಫೇಲ್ ಆಗಲಿ ಅಂತ ದೇವ್ರ ಮುಂದೆ ಬೇಡ್ಕೋತಿದ್ದವಳು ನೀನು. ಖರ್ಚಿಲ್ದೆ ಮದುವೆ ಆಗತ್ತೆ ಅಂತ ಸಂಸ್ಕಾರ ಇಲ್ದಿರೋ ರಾಕ್ಷಸನ ಜೊತೆ ಮದುವೆ ಮಾಡಿಕೊಡೋದಕ್ಕೆ ಹೋಗಿದ್ದವಳು ನೀನು. ಒಟ್ಟಿನಲ್ಲಿ ಅವಳು ಇಲ್ಲಿಂದ ಹೋದ್ಲಲ್ಲ, ಈಗ ನಿನಗೆ ಸಂತೋಷ ಆಗಿರ್ಬೇಕು ಅಲ್ವಾ? ಬೆಳೆದ ಮಗಳು ಮನೇಲಿದ್ರೆ ಮದುವೆ ಮಾಡೋ ಯೋಚನೆ ಬರ್ದೇ ಇರುತ್ತಾ? ಅವನ್ ಕುಡುಕ ಒಳ್ಳೆಯವನಲ್ಲ ಅಂತ ನನಗೇನ್ರಿ ಗೊತ್ತಿತ್ತು? ಅಷ್ಟಕ್ಕೂ ಆ ಸಂಬಂಧ ಕೈ ತಪ್ಪು ಹೋಯ್ತಲ್ಲ. ಅವಳೇನಾದ್ರೂ ಆ ಮನೆಗೆ ಹೋಗಿ ಕಷ್ಟ ಪಟ್ಟಿದ್ರೆ ನನಗೆ ಬೇಜಾರಾಗ್ತಿರ್ಲಿಲ್ಲ ಅನ್ಕೊಂಡ್ರ? ಮಾತಾಡ್ತಾರ. ಅದು ಹಾಗಲ್ಲ. ಅದು ಈಗಲೂ ಅವಳು ಇಷ್ಟ ಇಲ್ದಿರೋ ಮದುವೆ ಆಗಿದ್ದಾಳೆ. ಮತ್ತೆ ಹೇಗೋ ಏನೋ. ರೀ, ನೀವು ಅವತ್ತವಳು ಜಾತಕ ಬರದ್ರಲ್ಲ, ನೀವು ಅವಳಿಗೆ ಏನು ಹೇಳಿದ್ರಿ? ನೀನು ಒಳ್ಳೆ ಮನೆ ಸೇರ್ತೀಯಾ ಅಂತ. ಆ ಜಾತಕ ಅವಳ್ದೋ ಅಲ್ವೋ, ಆದ್ರೆ ನಿಮ್ಮ ಮಾತಂತೂ ನಿಜ ಆಯ್ತಾ? ನಾವು ದುರ್ಬಿನಾಗಿ ಹುಡುಕಿದಿದ್ರು ಯಜಮಾನ್ರಂತ ಒಳ್ಳೆ ಮನೆ ಸಂಬಂಧ ನಮಗೆ ಸಿಗ್ತಾ ಇರಲಿಲ್ಲ. ಅದ್ ನಿಜ. ಆದ್ರೆ ಆದಿಗೂ ಈ ಮದುವೆ ಇಷ್ಟ ಇರ್ಲಿಲ್ವಲ್ಲ? ರೀ, ಅದು ನನಗೂ ಗೊತ್ತು. ಇಷ್ಟು ದಿನ ಅಂತ ಹೀಗೆ ಇರ್ತಾರೆ, 2 ದಿನ ಆದ್ಮೇಲೆ ಸರಿ ಹೋಗ್ತಾರೆ. ಯಜಮಾನ್ರು ಮಾತು ಕೊಟ್ಟಿಲ್ವಾ ನಮ್ಮ ಲಕ್ಷ್ಮಿ ಆರಾಮಾಗಿರ್ತಾಳೆ ಅಂತ? ಹೇಗೋ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡು ನಮ್ಮ ಮಗಳು ಒಳ್ಳೆ ಮನೆ ಸೇರಿದಾಳೆ ಅಂತ ಖುಷಿ ಪಡಿ. ಸುಸ್ತಾಗಿರ್ತೀರಾ, ಮಲ್ಕೊಳ್ಳಿ. ನಮ್ಮ ಲಕ್ಷ್ಮಿ ದಯೆಯಿಂದ ನಮ್ಮ ಮೇಘನಂಗೂ ಶ್ಯಾಮ್ಗೂ ಒಂದು ಒಳ್ಳೆ ನೆಲೆ ಸಿಕ್ಕಿದ್ರೆ ಅಷ್ಟೇ ಸಾಕು. ಏನಂದೆ? ಏನಿಲ್ಲ ರೀ, ಬೆಳಿಗ್ಗೆ ನೀವು ಎದ್ದು ಸ್ವಲ್ಪ ಅವ್ರ ಹತ್ರ ಮಾತಾಡಿ ಅಂತಂದೆ. ನೀವು ಏನೇನೋ ಯೋಚನೆ ಮಾಡ್ತೀರಾ ರೀ. ನೀವು ನಿದ್ದೆಗೆಟ್ಟು ನನ್ನನ್ನು ನಿದ್ದೆಗೆಡಿಸ್ಬೇಡಿ, ಸುಮ್ಮನೆ ಮಲ್ಕೊಳ್ಳಿ. ಓ ಶಿವ ಶಿವ ಪರಮಾತ್ಮ ದೇವ್ರೆ, ಸೊಂಟ ಬಿದ್ದೋಯ್ತು. ಬಾರೆ ಬಾ ಬಾ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.